ಅದನ್ನು ಅನುಷ್ಠಾನಕ್ಕೆ ತಂದು ನಮ್ಮ ಜೀವನದಲ್ಲಿ, ಯಾಕಂದರೆ ಶಾಸ್ತ್ರ ವೇದಾಂತಗಳು ಕೂಡ ಹೇಳ್ಯಾವ, ಧನ್ಯವೋ ಗೃಹಸ್ಥಾಶ್ರಮ. ಅದಕ್ಕೆ 4 ಆಶ್ರಮಗಳಕ್ಕಿಂತಲೂ ಪರಮಶ್ರೇಷ್ಠವಾದಂಥ ಆಶ್ರಮ ಗೃಹಸ್ಥಾಶ್ರಮ ಇದೆ. ಆಶ್ರಮದ ತಿರುಳನ್ನು, ಆಶ್ರಮದ ಜ್ಞಾನನ್ನು ನಾವು ಮಾಡ್ಕೋಬೇಕು. ಒಂದಿಷ್ಟು ನಿಮಗೆ ಸಂಸಾರ ಮತ್ತು ಗಂಡ ಹೆಂಡತಿಯ ಸಾಮರಸ್ಯ ಗೊತ್ತಾಗಬೇಕಾಗಿತ್ತು ಅಂತಂದ್ರೆ ಅನಸೂಯ ದೇವಿ ಕಥೆಯಂತೂ ನಿಮಗಿಲ್ಲೇ ಕ್ಷೇತ್ರಪಾಲಕ ಗಣಗಾಪುರ ದತ್ತಾತ್ರೇಯ, ದುರ್ವಾಸ, ಚಂದ್ರ 3 ಮಂದಿ ಹುಟ್ಟ್ಯಾರ ಅವ್ರ ಹೊಟ್ಟಿಲೆ. ಅದರಂತೆ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಅತ್ರಿ ಮುನೀಶ್ವರನ ಧರ್ಮಪತ್ನಿ ಅನಸೂಯ, ಯಜ್ಞವಾಲಿಕ್ಯನ ಮುದ್ದು ಮಾನನೀಯಾದ ವಿದ್ಯಾಶಾರದ ಮೈತ್ರ ಮತ್ತು ಸತ್ಯವಾನನ ಧರ್ಮಪತ್ನಿ ಯಾರು? ಸಾವಿತ್ರಮ್ಮ. ಆ ಬಳಿಕ ಪಾಂಡವರ ಧರ್ಮಪತ್ನಿ ದ್ರೌಪದಿ, ರಾಮಪ್ರಭುವಿನ ಧರ್ಮಪತ್ನಿ ಸೀತೆಯು, ಇಂಥ ಅನೇಕ ನಾರಿಯರು. ಇನ್ನೊಂದು ವಿಶೇಷ ನಿಮ್ಗೆ ಹೇಳೋದಂದರೆ, ಒಬ್ಬ ಹೆಣ್ಮಗಳು ಸತ್ತ ಹೆಣದ ಜೊತೆಯಲ್ಲಿ ಲಗ್ನ ಆಗ್ಯಾಳ. ಯಾರ ಜೊತೆ ಕೇಳ್ತೀರೇನೋ? ಒಂದು 10, 15, 20 ನಿಮಿಷ ಹೇಳ್ತೀನಿ. ಯವ್ವ ನಿಮ್ಗೆ ಹೇಳ್ತೀನಿ, ಕೂಡ್ತೀರಿ ಯವ್ವ? ಎಲ್ಲರೂ ಚಪ್ಪಾಳಿ ಹೊಡ್ರಿ ನೋಡು. ಈ ಕಡೆ ಯಾರು ಹೊಡೆದಿಲ್ಲ, ಬೇಡ ಅಂತಂದ್ರ ಅವರು ಕೈ ಮೇಲ್ ಮಾಡಿ ಹೊಡ್ರಿ. ಅವು ಕಾಳಿಂಗ ದೇಶದ ಒಬ್ಬ ಅರಸ ಇದ್ದ. ಅವನಿಗೊಬ್ಬನೇ ಮಗ ಇದ್ದ. ಏನೋ ದುರ್ದೈವ, ಸಾರ್ವಭೌಮ ಚಕ್ರವರ್ತಿ ಮಹಾರಾಜನ ಮಗ ವಿಷಮ ಜ್ವರ ಬಂದು ತನ್ನ ಪ್ರಾಣ ಕಳಕೊಂಡ. ರಾಜನಿಗೆ ದುಃಖ ಆಯಿತು. ನನ್ನ ಮಗ ಮದುವೆನೂ ಆಗಲಿಲ್ಲ, ವಯಸ್ಸಿಗೆ ಬಂದಿದ್ದ. ಮುಂದೆ ಒಬ್ಬನೇ ಮಗ ಈ ಸಿಂಹಾಸನಕ್ಕೆ ಯಾರು ಅಧಿಕಾರ ಆಗ್ತಾ ಇದ್ದಾರೆ, ಎಂಥ ಆಘಾತ ಆಯಿತು ಅಂತೇಳಿ ದುಃಖ ಮಾಡ್ತಾ ಇದ್ದ. ಪ್ರಜೆ ಬಂದವನಿಗೆ ಶಾಂತವನ ನೀಡ್ತು. ಪ್ರಭುಗಳೇ, ಈಗ ದುಃಖ ಮಾಡ್ಕೋತ ಕೂತ್ರೆ ಪ್ರಯೋಜನ ಇಲ್ಲ, ಅವನಂತ್ಯ ಮಾಡಬೇಕು ಅಂತಂದ ಕೂಡಲೇ ಮಹಾರಾಜ ಹೇಳ್ತಾನೆ, ಸಾಕಷ್ಟು ದೇವರು ಸಂಪತ್ತು ಕೊಟ್ಟಿದ್ದಾನೆ, ನನ್ನ ಮಗನಿಗೆ ಎಕ್ಕೆ ಗಿಡದ ಜೊತೆ ಲಗ್ನ ಮಾಡೋದಿಲ್ಲ. ನಮ್ಮ ಗ್ರಾಮದಲ್ಲಿ ಡಂಗ್ರ ಹೊಡಿಸ್ರಿ, ಡಂಗ್ರ ಹೊಡಿಸಿ ಸತ್ತ ಮಗನ ಜೊತೆಯಲ್ಲಿ ಲಗ್ನ ಯಾರಾಗ್ತಿರ್ತಾರೆ ಹೆಣ್ಮಕ್ಳು, ಅವರಿಗೆ ಈ ರಾಜ್ಯ ಅರ್ಧ ಕೊಡ್ತೀನಿ ಅಂತ ಡಂಗರ ಹೊಡಿಸ್ರಿ ಅಂತ ಹೇಳ್ದ. ಡಂಗೂರ ಸಾರ ಊರಲ್ಲಿ ಬಂದು ಹೊಡ್ಯಾಕತ್ತ. ಮಹಾರಾಜರ ಮಗ ಕಾಳಿಂಗ ಮರಣವನ್ನು ನೀಗಿದಾನೆ. ಅವನ ಅಂತ್ಯ ಸಂಸ್ಕಾರ ಮಾಡೋಕ್ಕಿಂತ ಪೂರ್ವ ಅವನಿಗೆ ಲಗ್ನ ಮಾಡಬೇಕಂತ ರಾಜನಿಚ್ಛೆ. ಆದ್ದರಿಂದ ನಮ್ಮ ಗ್ರಾಮದಲ್ಲಿರುವಂಥ ಹೆಣ್ಮಕ್ಕಳು ಆ ಸತ್ತ ಮಗುವಿನ ಜೊತೆ, ರಾಜಕುಮಾರನ ಜೊತೆ ಯಾರು ಲಗ್ನ ಆಗ್ತೀರಿ ಅವರಿಗೆ ಅರ್ಧ ರಾಜಕೀಯ ಕೊಡ್ತೀವಿ ಅಂತೇಳಿ ಡಂಗ್ರ ಹೊಡ್ದಾನ. ಆ ಊರಲ್ಲಿ ಒಂದು ಮಣ್ತನ ಇತ್ರಿ, ಬಹಳ ಬಡ ಕುಟುಂಬ. ತಾಯಿ ತಂದೆ ಮುಪ್ಪಾವಸ್ಥೆಯಾಗಿತ್ತು. ಒಬ್ಬಕ್ಕನೇ ಮಗಳು. ಒಂದೊಪ್ಪತ್ತು ಅನ್ನ ಸಿಗ್ತಿತ್ತು, ಒಂದೊಪ್ಪತ್ತಿಲ್ಲ. ಆ ಮಗಳ ಕಿವಿಗೆ ಈ ಶಬ್ದ ಬಿಂತು. ಆಕೆಗೆ ಸಂತೋಷ ಆಯಿತು. ಅಪ್ಪ ಅಮ್ಮಗೆ ಹೇಳ್ತಾಳೆ, ವೃದ್ಧರಾದಂಥ ತಾಯಿ ತಂದೆಗಳು, ಅಪ್ಪ ಅಮ್ಮ ನೀವಂತೂ ಈಗಿಲ್ಲ ನಾಳೆ ನಿಮ್ಮ ಜೀವನದ ಯಾತ್ರೆಯನ್ನು ಮುಗಿಸುವಂಥ ಪ್ರಸಂಗಿದೆ. ನನಗಂತೂ ನಿಮ್ಮ ಕೈಲಿ ವರ ನೋಡಿ ಅಕ್ಷತ ಹಾಕಿ ನನ್ನನ್ನು ಗಂಡ ಮನೆ ಕಳಿಸುವಂಥ ಶಕ್ತಿ ನಿಮ್ಮಲ್ಲಿಲ್ಲ. ಅದಕ್ಕೆ ನಾನು ಸತ್ತ ರಾಜಕುಮಾರನ ಜೊತೆ ಲಗ್ನ ಆಗಿ ನಿಮಗೆ ಹೊಟ್ಟೆ ತುಂಬ ಅನ್ನ ಹಾಕ್ತೀನಿ, ನನಗೆ ಆಶೀರ್ವಾದ ಮಾಡಿರಿ.
ಉಪ್ತಾರ ತಾಯಿ ತಂದೆಯ ಛೇ ತಾಯಿ, ಮಗ ಇದು ನಮ್ಮ ಕೈಯಿಂದ ಸಾಧ್ಯ ಇಲ್ಲ ತಾಯಿ. ನಮ್ಗೇನಾದರೂ ಒಂದಿಷ್ಟು ವಿಷ ಕುಡಿಸಾಯ್ತೀವಿ ಖರೆ, ನಮ್ಮ ಕೈಯಾರ ನಿನ್ನ ಈ ಇಂಥ ಸ್ಥಿತಿ ನನಗೆ ಆಗಲ್ಲ ಅಂದ್ಕೊಳ್ಳೆ ಮಗಳು ಹೇಳ್ತಾಳೆ, ರಿಕ್ವೆಸ್ಟ್ ಮಾಡ್ತಾಳೆ, ಹಾಗನ್ಬೇಡೆ, ಇನ್ನೇನು ನೀವು ಹಂಗೆ ಸಾಯ್ತೀರಿ, ನಾನು ಹಾಗೆ ಸಾಯ್ಬೇಕಾಗುತ್ತೆ. ಅರ್ಧ ರಜಕ್ಕೆ ಕೊಡ್ತಾನಂತೆ, ಕೆಲವು ದಿವಸ ಸುಖವಾಗಿ ಬದುಕಾಕತ್ರಿ ಅಂತ ಹೇಳಿ ಆಸ್ಥಾನಕ್ಕೆ ಹೋಗಿ ಅರಮನೆಯೊಳಗೆ ನಿಂತ್ಕೊಂಡು ಪ್ರಭುಗಳಿಗೆ ನಮಸ್ಕಾರ ಮಾಡಿ, ಪ್ರಭು ನಾನು ನಿಮ್ಮ ರಾಜಕುಮಾರನ ಜೊತೆಯಲ್ಲಿ ಲಗ್ನ ಆಗ್ತೀನಿ. ಸಂತೋಷ ರಾಜನಿಗೆ ಆಗಿಂದಾಗಲೇ ಮದುವೆ ಏರ್ಪಾಟ್ ಮಾಡಿದರು, ಹಂದ್ರ ಹಾಕಿದರು. ಹೆಣನ ನೂಲಿನಲ್ಲಿ ಕುಡಿಸಿದ್ರು, ಒಬ್ರು ಹಿಡ್ಕೊಂಡು. ಸತ್ತ ಹೆಣದ ಜೊತೆಯಲ್ಲಿ ಎಡಭಾಗದಲ್ಲಿ ಕುತ್ಕೊಂಡ್ಲಕ್ಕಿ ಹೆಸರ ಆಮೇಲೆ ಹೇಳ್ತೀನಿ ನಿಮಗೆ. ಸುರ್ಗಿ ಆತು, ಎಣ್ಣೆ ಇಟ್ಟರು. ಎಣ್ಣೆ ಇಡ್ತಿರ್ಲಿ ಅಲ್ಲಿ ನೂಲು ಸುತ್ತ ಬಳಕೆ ಎಣ್ಣೆ ಇಡ್ತಿರ್ಲಿ. ಏನಂತೀರಿ ಎಣ್ಣೆ ಅಂತ? ಅವ ಲಗ್ನ ಆಗಿಲ್ರಿ, ಅವ ಆಗವ್ರದ್ದು ನೋಡಿಲ್ಲಕತ್ತಾನವ. ಇನ್ನು ಅವನು ಆಗವ ಆ ಎಣ್ಣೆ ಅಂತಾರಂತನವ. ಲಗ್ನ ಆಗವ್ರಿಗೆ ಅವ್ರಿಗೆ ಕೊಬ್ಬರಿ ಎಣ್ಣಂದ್ರಿ ಪರವಾಗಿಲ್ಲ. ಅವರು 5 ಜನ ತಾಯಿಯಂದ್ರು ದಂಡಿ ಕಟ್ಟಿಕೊಂಡು ಶರಗ ಹೊಸ್ಕೊಂಡು ಜ್ವಾಳದ ದಂಟಕಿಯಲ್ಲಿ ಇಟ್ಟು ಬಟ್ಲಾಗಿ ಎಣ್ಣೆ ತಗೊಂಡು ಅವನ ತಿಳಿ ಮೆಗಿಡ್ತಾರೆ ಗವಾಯಿಗಳು. ನಿಮಗೆ ಇಟ್ಟಾರ ಇಲ್ಲ? ಮದುವೆ ಆಗಿಲ್ರಿ ನೀವು? ಎಣ್ಣೆ ಇಟ್ಟಿಲ್ಲ ಅಂತೀರಿಲ್ಲ? ನೆನಪರ್ಯದ್ರಿ ಅವ್ರಿಗೆ. ಇನ್ನೂ ಒಂದು ಹೆಣ್ಣಿದ್ರು ನೋಡಿರ್ಲಕತ್ತಾರಲ್ಲ ಮತ್ತೆ. ಹೌದ್ರಿ, ಓಹೋ ಸಂತೋಷ. ನನಗೆ ಗುರುತಿಲ್ಲವನ ಗಂದೆ. ಆ ಎಣ್ಣೆ ಈ ಎಣ್ಣೆ, ಆ ಎಣ್ಣೆ ಈ ಎಣ್ಣೆ, ಯಾವ ಯಾವ ದೇವರ ಎಣ್ಣೆ ತಂದಿ ಚಿದಾನಂದನ ಮೊದಲೆಣ್ಣೆ ಅಂತ. ಎಣ್ಣೆ ಇಡೋರಿಗೂ ಗೊತ್ತಿಲ್ಲ, ಇಟ್ಕೊಳ್ಳೋನಿಗೂ ಗೊತ್ತಿಲ್ಲ. ಆ ಎಣ್ಣೆ ಅಂದ್ರೆ ಯಾವಾಗ ಗೊತ್ತೇನ್ರಿ? ತಾಯಿ ಗರ್ಭದಾಗಿಂದ ಒಳಗೆ ಬಂದ ಬಳಿಕ 5 ದಿನಕ್ಕಿಟ್ಟು ಎಣ್ಣೆ. ಆ ಎಣ್ಣೆ ಇದು ನೂಲ್ದಾಗಿಡೋದು ಒಂದು ಎಣ್ಣೆ, 2 ಅದು. ಇನ್ನು 3ನೇದು ಅನ್ನಬಾರದಂತ ಚಿದಾನಂದನ ಹೆಸರು ತಗೊಂಡಾರ. 3ನೇ ಎಣ್ಣೆ ಇಡ್ತಾರೆ ಗೊತ್ತೇನ್ರಿ? ಗೂಟಕ್ಕೆ ಬಿಡಕೈತೆ ಮೊದಲು 3 ಎಣ್ಣೆಗೆ ಇವನು ಮಣ್ಣ. ಅದನ್ನು ಅರ್ಥ ಮಾಡಿಕೊಂಡವರು ಭಾರತ ದೇಶದಲ್ಲಿ ಶಿವಾಜಿ ಮಹಾರಾಜನ ಗುರು ರಾಮದಾಸರು. ಕುರ್ಯಾ ಸದಾ ಮಂಗಲಂ ಸಾವಧಾನ ಹಿಂಗಂತಿದ್ರಂತ. ಸ್ವಲ್ಪ ಸ್ಟಾಪ್, ಮಂತ್ರ ನಿಲ್ಲಿಸ್ರಿ ಅಂದ. ಸಾವಧಾನ ಅಂದ್ರೆ ಏನಂತ ಕೇಳ್ದವ, ಜಾಗೃತಿ ಅಂದರು. ಎಲ್ಲಿ ತನಕ? ಸಾಯ ತನಕ. ಹಂಗೆ ಎದ್ದೆ ಬಿಟ್ಟ, ಓಡಿ ಹೋಗ್ಬಿಟ್ಟ. ಇರಲಿ, ಎಣ್ಣೆ ಇಟ್ಟರು. ಆ ಎಣ್ಣೆ ಆ ಬಳಿಕ ನೂಲು ಕಂಕಣ ಕಟ್ಟಿದ್ರು, ಅಕ್ಷತ ತಯಾರಿ ಮಾಡಿದ್ರು, ಬೊರ್ಜಿಗಿಲಿ ಮ್ಯಾಗ ಕೂಡಿಸಿ ಅಕ್ಷತ ಹಾಕಿದ್ರು. ಈಗಿನ ಕೊಳ್ಳಿಗೆ ಅವನ ಕೈಗೆ ಹಚ್ಚಿ, ಹೆಣದ ಕೈಗೆ ಹಚ್ಚಿ ಮಾಂಗಲ್ಯ ಕಟ್ಟಿದ್ರು. ಹಿರಿಯರೆಲ್ಲ ಹೇಳಿದ್ರು, ಆಯ್ತಲ್ಲಪ್ಪ ಲಗ್ನ ಆಯ್ತಲ್ಲ, ತಗೊಂಡು ನಡ್ರಿ ಹೆಣಕ್ಕೆ ಅಂತೇಳಿ ಯಮಾಂದ ಕೂಡಿಸ್ಕೊಂಡು ರುದ್ರಭೂಮಿಗೆ ಹೊರಟು. ಈಗಿನ್ನೂ ಹೊಂಟ್ಬಿಟ್ರು. ಹಂಗೆ ಮತ್ತೇನಾಗಿ ಆಯ್ತಲ್ಲ. ಅಲ್ಲಿ ತಗ್ಗ ತೌಡಿದ್ರು ಗೋರಿ, ಅದ್ರಾಗಿಟ್ರು. ಎಲ್ಲ ಮಣ್ಣು ಹಾಕಿದ್ರು, ಮಣ್ಣೆಲ್ಲ ಕೂಡಿಸಿದ್ರು, 3 ಕಲ್ಲಿಟ್ರು, ಮ್ಯಾಗ ಲಿಂಗ ಬಸವನಿಟ್ಟು ಮಂಗಳಾರತಿ ಮಾಡಿದ್ರು, ಪತ್ರಿ ಒಗೆದ್ರು,
ನಡ್ರಿ ಅಂತ ಎಲ್ಲರೂ ಹೊರಟರು. ಈ ಹುಡುಗಿ ಅಲ್ಲೇ ನಿಂತ್ಕೊ. ತಂಗಿ ಅಲ್ಲೇಕ್ ನಿಂತ್ಕೊಂಡೇವ, ನಡಿ ಮನೆಗೆ. ಆಕಿ ಅಂದ್ಲು, ಮನೆಗೆ ಬಂದ ನನ್ನ ಕೆಲಸ ಏನಂದ್ಲು, ಯಾವನಿಗಾಗಿ ಮನೆ ಹೊಲ ಭೂಮಿ ಧನ ಕನಕಾದಿಗಳು ಸೊಕ ಸ್ವರ್ಗವನ್ನು ಅನುಭವಿಸ್ತಾ ಇದ್ದೀವಲ್ಲ, ಅಂಥವನೇ ಇಲ್ಲ ಇವತ್ತು. ಇಲ್ಲದವನ ಜೊತೆಯಲ್ಲಿ ಕೈ ಹಿಡಿದು ನಾನು ಹೆಂಡತಿಯಾದೆ. ಅಲ್ಲಿದ್ದರೂ ನನಗೆ ಸ್ಮಶಾನ, ಇಲ್ಲಿದ್ದರೂ ಸ್ಮಶಾನ. ಮನೆಗೆ ಬಂದ್ರೆ ನನಗೇನು ಸೌಭಾಗ್ಯ ಸಿಗುತ್ತಾ, ಗಂಡ ಸಿಗುತ್ತಾ? ನೀವು ಹೋಗಿ ಎಂದ್ಲು. ಎಲ್ಲರೂ ಹೋದ್ರು. ಸೂರ್ಯ ಅಸ್ತಾಯಿ, ಉದಯಿಸಿದ, ಅಸ್ತಾದ, ಮುಳುಗಿದ. ಅಲ್ಲಿ ಗೋರಿ ಮೇಲೆ ಇವೆಲ್ಲ ಇಂಥ ಹೂವ ಪತ್ರಿ ಬಿದ್ದಿದ್ದು, ಮಣ್ಣಿನ ಮಗ್ಯಾಗ ಒಂದು ನೀರಿದ್ದು. ಆಕೆ ಎಲ್ಲ ನೆನಪಾರದ್ಲು. ಗಂಡನ ಗೋರಿ ಮ್ಯಾಲಿಟ್ಟಂಥ ಬಸವಣ್ಣ ಲಿಂಗ ನೀರು ತಗೊಂಡು ಪೂಜಾ ಶುರು ಮಾಡ. ನೀರು ಹಾಕೋದು, ಭಸ್ಮ ಹಚ್ಚೋದು, ಪತ್ರಿ ಏರಿಸೋದು. ಮೊನ್ನೆ ಹೇಳಿನಲ್ಲ, ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಸಮರ್ಪಣಂ. ಪತ್ರಿ ಏರಿಸ್ತಿದ್ಲು, ಕಡಿ ಬೆಳಗ್ತಿದ್ಲು, ನಮಸ್ಕಾರ ಮಾಡ್ತಿದ್ಲು. ಸೂರ್ಯ ಮುಳುಗಿದ ಕೂಡಲೇ ಪ್ರಾರಂಭ ಮಾಡ್ಯಾಳ. ಬ್ರಹ್ಮಿ ಮುಹೂರ್ತ ಬಂತ್ರಿ, ಪ್ರಾತಃ ಕಾಲ. ಬ್ರಹ್ಮಿ ಮುಹೂರ್ತ ಅಂದ್ರೆ ಸೂರ್ಯ 6 ಗಂಟೆ ಒಳಗಡೆ 3 ಗಂಟೆ ಹೊರಗಡೆ. ಇದಕ್ಕೆ ಬ್ರಹ್ಮಿ ಮುಹೂರ್ತ ಅಂತ ಕರೀತೀವಿ. ಆ ಬ್ರಹ್ಮಿ ಮುಹೂರ್ತ ಬಂದು ಪ್ರವೇಶ ಮಾಡೋದ್ರೊಳಗೆ ಈಕಿನ ಎಷ್ಟು ಪೂಜೆ ಆಗಿದ್ದು ಅಂದ್ರೆ 108 ಪೂಜೆಗಳಾಗಿತ್ತು. ಬಸವಣ್ಣನಿಗೆ, ಲಿಂಗನಿಗೆ 108 ಪೂಜೆ ಆಗಿದ್ದು. 108 ಪೂಜೆಗಳ ಮುಗಿದ ಬಳಿಕ ಆಕಿನ ಭಕ್ತಿಗೆ ಕೆಸರಿನ ಬಸವಣ್ಣ ಜೀವಂತಾಗಿ ನಿಂತ್ಕೊಂಡ. ಸತ್ಯ ಬಸವಣ್ಣ ಆದ. ಮಗಳಿಗೆ ಹೇಳ್ದಾನ, ಅಮ್ಮ ನಿನ್ನ 108 ಬಿಲ್ವಾರ್ಚನ, ಜಲಮಜ್ಜಲ, ದೀಪ ಧೂಪ ಬೆಳಗಿದೆಯಲ್ಲ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಅಂತ ನಂದೀಶ್ವರ ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕಮ್ಮ ಮಗಳೇ, ಬೇಡು, ದಯಮಾಡ್ತೀನಿ ಅಂತೇಳಿ ತಿಳ್ಕೊಂಡು ನಂದೀಶ್ವರ ಹೇಳಿದಾಗ ಆ ಮಗು ಹೇಳ್ತಾಳೆ, ಅಪ್ಪ ನನಗೆ ಭೋಗ ಬೇಡ, ಭಾಗ್ಯ ಬೇಡ, ಶ್ರೀ ಬೇಡ, ಸಂಪದ ಬೇಡ, ನನಗೇನು ಕೊರಳಿಗೆ ಕಟ್ಟಿನ ಆ ಮಂಗಲ್ಯ, ಹಣೆಗೆ ಹಚ್ಚಿದ ಕುಂಕುಮ, ಹಸಿರು ಬಳೆ, ಕಾಲುಂಗರ ಇವುಗಳನ್ನು ಹೋಗದಂತೆ ಆಶೀರ್ವಾದ ಮಾಡು ಅಂತ ಹೇಳಿದಾಗ ನಂದಿ ಏನು ಮಾಡ್ತಾನೆ ಗೊತ್ತೇನ್ರಿ? ಈ ಎತ್ತುಗಳು ಮೊದಲೆಂದು ಕದ್ದಿ ಹೊಡಿತಿತ್ತಿಲ್ಲ, ಲಕ್ಷ್ಯದಾಗಿರ್ಲಿ ಅದು. ಏನ್ರೋ ಎದ್ದು ಬಸವಣ್ಣ ಡರಿ ಹೊಡಿತಾನ. ಅದೇನೆಲ್ಲ ಮಣ್ಣು ಕುಡಿಸಿದ್ರಲ್ಲ ಗೋರಿ ಡಿಗ್ಗಿಗೆ, ಮಣ್ಣಿನ ಡಿಗ್ಗಿಗೆ ಕೊಂಬ ಹಚ್ಚಿ ಕದ್ದಿ ಹೊಡ್ಯಾಕ ಶುರು ಮಾಡ್ದ. ಅಂದಿನ ಹಿಡ್ಕೊಂಡೇ ಇಂದಿನ ತನಕ ನಮ್ಮ ಎತ್ತುಗಳು ಕದ್ದಿ ಹೊಡಿತ. ಕೇಳಬೇಕು ಪುರಾಣ, ಒಂದಿಷ್ಟು ಇತಿಹಾಸದ ಕುರುಗಳು, ಸೂತ್ರಗಳು, ಕೋಶ ತಿಳ್ಕೋಬೇಕು. ಬಹಳ ಮೂಲ್ಯದವ್ರಿ. ಕದ್ದಿ ಹೊಡೆದೆಲ್ಲ ಮಣ್ಣು ಚಿಂದಾಪಾಲ್ ಮಾಡಿತು. ಮಾಡಿ ಒಳಗಿರತಕ್ಕಂಥ ಗಂಡನಿಗೆ ಹೋಗಿ ಮಣ್ಣೆಲ್ಲ ಹಾರಿ ಹೊಡೆದವನು ಕೊಂಬ ಸ್ಪರ್ಶ ಆದಾಗ ಆ ಕಾಳಿಂಗ ರಾಜಕುಮಾರ ಬಸವಣ್ಣನ ಕೋಡಿಡಿದು ಮ್ಯಾಲ ಬರ್ತಾನೆ. ಜೀವಂತಾಗಿ ಮ್ಯಾಲ ಬರ್ತಾನೆ. ಮ್ಯಾಲೆ ಬಂದು ಬಸವಣ್ಣನ ಪಾದಕ್ಕೆ ನಮಸ್ಕಾರ ಮಾಡುತ್ತಾನೆ. ಆ ಮಗಳಿಗೆ ಹೇಳ್ತಾನೆ, ತಂಗಿ ನಿನ್ನ ಸೌಭಾಗ್ಯ ನೆನೆಸಿರಿ. ಆಗಲೇ ಹೇಳಿಲ್ಲ ನಾನು, ಏನು ಹೇಳಿದೆ?
ಮುತ್ತೈತಾನ ಮುತ್ತಿನ ದಂಡೆಗ ಕೊಡಬೇಡ ಯಾರಿಗೆ ಪಾಲ. ತಂಗಿ ನೀ ಸೌಭಾಗ್ಯದಿಂದ ಮೆರಿ ಅಂತ ಆಶೀರ್ವಾದ ಮಾಡ್ತಾನೆ. ಸತ್ತ ಗಂಡನ ಜೊತೆಯಲ್ಲಿ ಮದುವೆಯಾಗಿ ಗಂಡನ ಮರಳಿ ಪ್ರಾಣ ಸ್ವೀಕಾರ ಮಾಡಿ ಕಂಡು ಮುತ್ತೈದೆಯಾಗಿ ಬಾಳಿದ ಪತಿವರ್ತ ಧರ್ಮ ಶಿರೋಮಣಿ ನಿನ್ನ 3 ಲೋಕದಲ್ಲಿ ನಿನ್ನ ಕೀರ್ತಿ ಉಳಿಲಿ ಅಂಥೇಳಿ ನೀನು ಕಟ್ಟಿದ ದಂಡಿ ತಲೆ ಮೇಗೇನು ಕಟ್ಕಂಡಿಯಲ್ಲ, ಗಂಡನ ಮುತ್ತೈತನದ ದಂಡಿ ಅದು ಏನಾಗಬೇಕು ಜಗತ್ತಿನೊಳಗಂತಂದ್ರೆ, ನಾನು ಇನ್ನೊಂದು ಪದ್ಯ ಹಾಡ್ತಿರ್ತೀನಿ ರೀ ಯಾವಾಗಾರೆ ಭೂಪದಾಗ. ಬಡಿಬೇಡ ಮುತ್ಯ, ಸುಮ್ಮನೆ 1-2 ಶಬ್ದ ಅಂತೀನಿ, ಈಗ ರಗಡಾಗ್ಯದ ಮತ್ತೇನು. ಓ ಪತಿವರ್ತ್ಯೆಯಾಗಿರುವ ಸತಿಯಳೆ ಶ್ರೇಷ್ಠಳೋ, ಪತಿವರ್ತ ಮುಕ್ತಿಗೆ ಸಾಧನವೋ. ಪತಿವರ್ತೆಗೆ ಪರ ಬ್ರಹ್ಮನು ವಲ್ಜಿದ ಅಜ ಹರಿಸುರರಂಜಿ ನಡಗಿದರೋ. ಯಜ್ಞವಾಲಿಕೆನ ಮುದ್ದು ಮಾನಿನಿಯಾದ ವಿದ್ಯಾಶರವಿ ದೇವಿ ಮೈತ್ರಾಯಳೋ. ನಾರಿ ಮಣಿಯರಿಗೆಲ್ಲ ನಾರಿ ಮಣಿಯರಿಗೆಲ್ಲ ಬುದ್ಧಿ ಹೇಳುವ ತಾಯಿ, ಭಿಕ್ಷಿತದೋಳು ಕೀರ್ತಿ ಪಡೆದಿಹಳೋ, ಪತಿವರ್ತ ಮುಕ್ತಿಗೆ ಸಾಧನ. ಚೆನ್ನಮ್ಮನ ದಂಡಿ ಅಂದು ಆಕಾಶ ಮಂಡಲದಿ ಚೇಳಿನ ರೂಪಾಗಿ ಮೆರೆಯುವುದೋ. ಈಗೇನು ಆಕಾಶದಾಗ ನಾವು ಚೇಳಿನ ಕೊಂಡಿ ಅಂತಂತೀವಲ್ಲ, ಅದು ಕಳಿಂಗ ದೇಶದ ಕಾಳಿಂಗ ರಾಜಕುಮಾರನ ಧರ್ಮಪತ್ನಿಯಾಗಿರತಕ್ಕಂಥ ಏನಪ್ಪ ಚೆನ್ನಮ್ಮ ಅಂತ ಬರುತ್ತದ ಹುಡುಗಿ ಹೆಸರ. ಅದು ಈಗಲೂ ಸೂರ್ಯ ಚಂದ್ರ ನೆಲಗಂಗೆ ಹರಿಯು ತನಕ ಪೃಥ್ವಿ ಸಾಕ್ಷಿಯಾಗಿ ಆಕಾಶ ಮಂಡಲದಲ್ಲಿ ಚೆನ್ನಮ್ಮನ ದಂಡಿ ಚೇಳಿನ ರೂಪಾಗಿ ಮೆರೀತದಂತೆ ಇತಿಹಾಸ ಇದೆ ತಾಯಿ ತಂದಿಗಳೇ. ಇಂಥ ಭಾರತದಲ್ಲಿ ನಾವು ಹುಟ್ಟಿದೀವಿ ಅಂದರೆ ನಮ್ಮದೆಂಥ ಪುಣ್ಯ ನೋಡಿ, ಎಂಥ ಪುಣ್ಯ ನೋಡಿ. ಅಂಥ ಹೆಸರನ್ನು ತಾಯಿ ಪಡ್ಕೊಂಡು ತಾಯಿ ತಂದಿಗೆ ನವಜೀವನ ಕೊಟ್ಟು ಗಂಡನ ಪ್ರಾಣ ಮರಳಿ ಪಡ್ಕೊಂಡು ಜೀವನ ಮಾಡ್ತಾಳಂತೇಳಿ ಬರ್ತದೆ. ಯವ್ವ, ಈ ಭೂಮಿ ಸ್ವರ್ಗ ಮಾಡೋದು, ಆ ಮನೆ ಬಂಗಾರ ಮಾಡೋದು ನಿಮ್ಮ ಕೈಯೊಳಗನ ಅದ. ಬೇರೆ ದೇವರಿಗೆ ನೀವು ಹಣೆ ಹೊಡ್ಕೊಂಡು ಏನು ಹರಕೆ ಹೊತ್ಕೊಂಡು ವರ ಬೇಡೋ ಅವಶ್ಯಕತೆ ಇಲ್ಲ. ನಿಮಗೆ ಎಲ್ಲಿ ದೇವರದಾನಂದ್ರೆ ನಿಮ್ಮ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಪತಿನ ದೇವರದಾನ. ಏನು ಬೇಡಿದ್ರು ಅವನಲ್ಲಿ ಬೇಡಬೇಕು ನೀವು, ಅವನೇ ಕೊಡಲು ಸಮರ್ಥ. ಅದಕ್ಕೆ ಅಂಬಿಗಾರ ಚೌಡಯ್ಯನ ಒಂದು ಮಾತದ, ಬಹಳ ಶಬ್ದಗಳಿದ್ದು. ಏನು ಕರೀತಾನೆ ಅವರು, ಒಂದು ವಚನ ಬರೀತಾನೆ. ಎಂಥ ವಚನ ಬರೀತಾನಂದ್ರೆ, ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗ ಹಿರಿದೆಂದು ಪೂಜಿಸುವವರ ಪರಿ ನೋಡ. ಇದರ ಅರ್ಥ ಏನು ಅಂದರೆ, ಸದ್ಗುರು ಒಬ್ಬ ತನ್ನ ಶಿಷ್ಯನಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟು ಲಿಂಗಾಂಗ ಸಾಮರಸ್ಯ, ಜೀವಶಿವರ ಐಕ್ಯ, ಆ ಬಳಿಕ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಮಂತ್ರ ರುದ್ರಾಕ್ಷೇತ ಅಷ್ಟಾವರಣ, ಭಕ್ತ ಮಹೇಶ ಪ್ರಸಾದ ಪ್ರಾಣಾಂತ ಶಟಸ್ಥಲಗಳು, ಮತ್ತೆ ಪಂಚಾಚಾರಗಳು, ಶಿವಾಚಾರ, ಗಣಾಚಾರ, ಭೃತುಚಾರ. ಇಂತಪ್ಪ ಗುರು ಒಲಿತು ನಮಗೆ ದೀಕ್ಷಾ ಕೊಟ್ಟ ಬಳಿಕ ಆ ಗುಡದಂಗೆ ಲಿಂಗ ನನ್ನ ಕೊಳರಿಕಿತ್ತು ದೊಡ್ಡದಂತೇಳಿ ಇವನು ಮಾರುತ್ತ ಅವನು ಪೂಜೆ ಮಾಡಿದ್ರೆ ಅವ್ರೇನಂತಾರೆ ಗೊತ್ತೇನ್ರಿ? ಅವ್ರೇನಂತಾರೆ ಗೊತ್ತೇನ್ರಿ? ಮುಂದಿನ ಶಬ್ದ ಬಹಳ ಬಿರ್ಸದ, ಕಠಿಣದ. ಮತ್ತು ಇನ್ನೊಂದು ಅಂಬಿಗಾರ ಚೌಡಯ್ಯನವರ ರಂಗ ವಚನ ಯಾರಿಗ ಅಂಜಲಾರ ಬರ್ದವಂದ್ರೆ ಪುಣ್ಯಾತ್ಮ ಒಬ್ಬನೇ ಅವ.
ಅವ ಲಗ್ನ ಹೇಗಾಗ್ಯಾನ ಗೊತ್ತೇನ್ರಿ? ತಾಯಿ ತಂದೆ ಒತ್ತಾಯ ಮಾಡಿದ್ರಂತ ಲಗ್ನ ಆಗ್ಬೇಕಂತ. ಅವ್ರ ಕಡೆ ಹೊಸಪೇಟೆ ಕಡೆ ಸಮೀಪ ಬರ್ತದ ಅವ್ರ ಊರು. ಲಗ್ನ ಆಗ್ತೀನಿ, ಆಕಿ ನನಗಾಗಕ್ಕಿ ನಾ ಬೇಡಿದ ಅಡಿಗೆ ಮಾಡಿ ಕೊಡಕ್ಕೆ ಬೇಕಂದತ್ತೀವ. ಏನು ತಿಂತೀವೋ ನಡಿ. ಕರ್ಕೊಂಡೋದ್ರು, ಕನ್ಯಾ ನೋಡಿದ್ರು, ಮಾತಾಡಿಸಿದ್ರು. ಇವ ಸಂಗಾಟ ಹೋಗಾಗ ಅವನ ಶಲ್ಯದಾಗ ಉಸುಕ ಅಕ್ಕಿ ಕಟ್ಕೊಂಡು ಹೋಗಿದತ್ತು ಹೆಂಡತಿಗೆ ನೋಡ್ಲಿಕ್ಕೆ. ಹಿಂಗೆ ಯಾರು ಹೋಗಿದಾರೇನು? ಉಸುಕ ಅಕ್ಕಿ ಕೂಡಿಸ್ಕೊಂಡು ಹೋಗಿದಂತೆ. ನನ್ನ ಮದುವೆ ಆಗ್ತೀಯ, ನೀವು ಒಪ್ಕೊಂಡ್ರೆ ಆಗ್ತೀನಿ ಅಂದ್ಲಕ್ಕೆ. ನಾ ಕೇಳಿದ ಕೆಲಸ ಮಾಡಿ ಕೊಡ್ತೀನಿ ರೀ ಅಂತ ಉಡಿ ಮಾಡಂದ. ಹೆಣ್ಣನ್ನು ನೋಡಕ್ಕೆ ಹೋದಂಥ ಮಗಳಿಗೆ ಉಸುಕ ಆಕಿನ ಉಡ್ಯಾಗ ಹಾಕದ. ಇದರಿಂದ ನನಗೆ ಅನ್ನ ಮಾಡಿ ತಂದು ಕೊಡು ಅಂದ. ಹ್ಯಾಂಗೆ ಮಾಡಬೇಕು? ಕಟ್ಟಿಗೆ ಹಚ್ಚೋದಿಲ್ಲ, ನೀರು ಹಾಕೋದಿಲ್ಲ, ಅನ್ನ ಮಾಡಿ ತಂದು ಕೊಡಬೇಕು. ಇವರೆಲ್ಲ ಗಾಬರಿ ಆದರು. ಕೋಡಿ ಲಗ್ನ ಒಲ್ಲಂದು ಬಿಡು, ಅಕ್ಕಿ ಉಸ್ಕ ಕೊಟ್ಟು ಕಟ್ಟಿಗೆ ಮತ್ತು ನೀರು ಇಲ್ದೇನೆ ಅನ್ನ ಮಾಡಿ ಕೊಡುವಂತ ಯಾರಿಗಾರ ಸಾಧ್ಯ? ಒಲ್ಲದಕ್ಕಾಗಿನೇ ಹಿಂಗೆ ಮಾತಾಡತಿ ಅಂತ ಹೋದವರು ತಾಯಿ ತಂದೆ ಅಂದರು. ನಿಮ್ಗೆ ಗುರುತಾಗಲ್ಲ, ಆಕೆ ಗುರುತಿದೆ, ಮಾಡಿ ಕೊಡ್ತಾಳೆ ಆಕೆ ಅಂದ. ಈಕೆ ಮಾಡಿಕೊಟ್ರೆ ನನಗೆ ಯೋಗ್ಯವಾಗಿರತಕ್ಕಂಥ ಹೆಂಡತಿ ಅಂತ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ದ. ಆಕೆ ಮನ್ಯಾಗ ಹೋದ್ಲು. ನೀರು ಹಾಕ್ಲಿಲ್ರಿ ಆಕಿ. ಅವ್ರ ತಮ್ಮ ಕರೆಸಿ ತೋಟಕ್ಕೆ ಕರೆಸಿ, ಇವು ನೀವು ಕಬ್ಬಸ್ತೀರಿ ನೆಲ್ಕಬ್ಬ ಅದನ್ನು ತರಿಸಿದ್ಲು. ಕಟ್ಟಿಗೆ ಹಚ್ಚಿಬಿಡಂದಿದ್ದ, ನೀರು ಹಾಕ್ಬಿಡಂದಿದ್ನಲ್ಲ, ಆ ಕಬ್ಬ ಹಿಂಗೆ ಕೈಯಾಗಿ ಹಿಡಿದು ಬೊಗಣೆಗೆ ಹಿಂಡದ್ರಿ ರಸ. ಬೊಗಣಿ ತುಂಬ ರಸ ಆತು. ಆ ಹಿಪ್ಪಿ ಒಲಿಗೆ ಹಚ್ಚೋದ್ಲು, ಕಟ್ಟಿಗೆ ಹಚ್ಚಲಿಲ್ಲ. ರಸದಾಗ ಉಸುಕ ಅಕ್ಕಿ ಹಾಕೋದ್ಲು. ಉಸುಕ ನೆಲಕ್ಕೆ ಕೂತು ಅಕ್ಕಿ ಮ್ಯಾಲ ಬಂತು. ಅಡಿಗೆ ಮಾಡಿ ತಂದು ಕೊಟ್ಟಳು. ಇನ್ನು ನಿನ್ನೆ ನಾನು ಹೆಂಡತಿ ಅಂತ ಸ್ವೀಕಾರ ಮಾಡ್ತೀನಿ ಅಂತಂದು. ಅವ್ರ ಜೀವನ ಚರಿತ್ರೆ ದೊಡ್ಡದ, ಭಾಳ ಚಲೋ ಅದು. ಅವ್ರು ಹೇಳ್ತಾರೆ ಇಲ್ಲೇನಂದರೆ, ಕೊರಳಿಗೆ ಕಟ್ಟಿದ ಮಾಂಗಲ್ಯ ಗಂಡನನ್ನು ಬಿಟ್ಟು ಇನ್ನೊಬ್ಬ ಪುರುಷ ಚಲೋ ಅಂತೇಳಿ ತಿಳ್ಕೊಂಡು ನಾವು ಅಂತೀವಲ್ಲ, ಇದು ಅವರು ನ್ಯಾಯಸಮ್ಮತಿ ಹೇಳಿದ್ದಾನೆ. ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗ ಹಿರಿದೆಂದು ಪೂಜಿಸುವವರ ಪರಿ ನೋಡ. ಅವ್ರ ನಾಟಕ ನೋಡಂತಾರವ. ಅದಕ್ಕೆ ತಾಯಿ ತಂದೆಗಳೇ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ ಅತ್ಯಂತ ಪವಿತ್ರದ. ಚಲೋ ಪುಸ್ತಕ ಓದ್ರಿ. ನಾನು ನಿನ್ನೊಂದು ಹೇಳಿನಲ್ಲ, ಕೈವಲ್ಯ ನವನೀತ ಅಂತ. ನಿಮ್ಗೆ ಗುರ್ತಿಲ್ಲ ಅಂದ್ರೆ ನಾನು ತಂದು ಕೊಡ್ತೀನಿ ಮುಂದಿನ ಸಲ ಆಗಲಿ, ಅಥವಾ ಈ ಕಡೆ ಎಲ್ಲರೂ ಹೋದಾಗ. ನೀವೆಷ್ಟು ಹೆಣ್ಮಕ್ಳಿಗೆ ಬೇಕೋ, ನಮ್ಮ ಸೂತ್ರ ಸಂಚಾಲಕರಾಗಿರತಕ್ಕಂಥ ಸಂಗಣ್ಣವ್ರ ಕಡೆ ನಿಮ್ಮ ಹೆಸರು ಬೆರೆಸ್ರಿ. ಬೇಡ ಅಪ್ಪುಗಳು, ಶರಣಯ್ಯ ಅಪ್ಪುಗಳ ಕಡೆ ಬರೆಸ್ರಿ. ಬೇಡ ಶಿವಾಜಿ ಅಪ್ಪವ್ರ ಕಡೆ, ಬೇಡ ನಮ್ಮದು ಪೊಲೀಸ್ ಪಾಟೀಲ್ ಅದಾರಲ್ಲ ಸಂಗಣ್ಣಗೌಡ್ರವ್ರ ಕಡೆ. ನನಗೆ ಹೆಸರಿದ್ದಟ್ಟು ಹೇಳ್ತೀನಿ ರೀ. ಮತ್ತು ಅಪ್ಪವ್ರು ಪದೇ ಅವ್ರ ಹೆಸರು ಅಂತಾರಂತ ಹಿಂಗೆ ಅನ್ಬರ್ತಾವೆ ಯಾರು. ದಯವಿಟ್ಟು ನನಗೆ ಇಲ್ಲಿ ಬರೋರು ಇರೋರು ಅವ್ರ ಜೊತೆ ಗೂಡಿ ಮಾತಾಡ್ತೀನಲ್ಲ, ಅಷ್ಟೇ ಗುರುತಿರ್ತದೆ. ಆ ಪುಸ್ತಕಗಳು ಅಮ್ಮ ಶಾಲೆ ಕಲಿತಂಥ ವಿದ್ಯಾರ್ಥಿ ಮಕ್ಕಳು, ಕಾಲೇಜು ಮತ್ತು ಸ್ಕೂಲ್ಗಳನ್ನು ಓದ್ತಕ್ಕಂಥವ್ರು ಕೂಡ ಮುಖ್ಯವಾಗಿ ನೀವು ಅದನ್ನು ಅಭ್ಯಾಸ ಮಾಡಬೇಕು. ಹೆಣ್ಣಿನ ಜೀವನದ ಮೌಲ್ಯ ಏನು ಅನ್ನೋದನ್ನು ನಾ ಇದು ಏನು ಹೇಳಕತ್ತೀನಿ ಅಂದರೆ, ನೀವು ಧೈರ್ಯವಾಗಿ, ಸ್ಥೈರ್ಯವಾಗಿ, ಸಾಂಸ್ಕೃತಿಕವಾಗಿ, ಸ್ವಾಭಿಮಾನದಿಂದ ಹುಟ್ಟಿದ ಮನೆ, ಕೊಟ್ಟ ಮನೆ ಎರಡನ್ನ ಬೆಳಗುವ ಕರ್ತವ್ಯ ನಿಮ್ಮದು. ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳೇ, ನಿಮಗೊಂದು ನೆನಪಿರಲಿ, ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು, ಮೊನ್ನೆ ಒಂದು ಕತೆ ಹೇಳಿ ನಿಮಗೆಲ್ಲ, ಆದರ್ಶ ವಿದ್ಯಾರ್ಥಿ ಕಥೆಯನ್ನು ಅದು ಗಮನದಲ್ಲಿಟ್ಕೊಂಡು ತಾಯಿ ತಂದೆಗಳಿಗೆ ಅವರು ನಮ್ಗೆ ಎಷ್ಟು ಶ್ರಮ ಮಾಡಿದ್ದಾರೆ. ಗರ್ಭದೊಳಗೆ ಮೂಡಿದ ಹಿಡ್ಕೊಂಡು ಮದುವೆ ಆಗೋ ತನಕ ತಾಯಿ ತಂದೆಯರು ಅವರು ಸದಾ ಬೆಂಕಿಯಾಗಿದ್ದಂಗೆ ಸಂಸಾರ ಮಾಡ್ಯಾರ. ಎಲ್ಲಿದ್ದಂಗೆ? ಬೆಂಕಿಯಾಗಿದ್ರೆ ಅವ್ನು ಸುಟ್ಕೊಂಡು ಹೋಗ್ಬಿಡ್ತದೆ ಮನುಷ್ಯ. ದಿನಂಪ್ರತಿ ಬೆಂಕಿಯ ಶೆಕೆಯನ್ನು ಪಡ್ಕೋಬೇಕಲ್ಲ. ಮಗನ ಆಗು ಹೋಗು, ಮಗನ ಚಿಂತೆ, ಬೆಳವಣಿಗೆ, ವಿದ್ಯೆ, ಹೀಗೆಲ್ಲ ಅಷ್ಟು ತ್ರಾಸು ಕಟ್ಕೊಂಡು ನಮಗೆ ಇಂಥ ಅಮೂಲ್ಯವಾದಂಥ ಬದುಕನ್ನು ಕೊಟ್ಟಿದ್ದಾರೆ. ಅವ್ರನ್ನ ಯಾವ ರೀತಿಯಾಗಿ ನಾವು ಮುಂದಿನ ಜನ್ಮದಲ್ಲಿ ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥ ಸಂಸ್ಕಾರ ತಮ್ಮಲ್ಲಿ ಇಟ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನನಗೆ 5 ದಿನಗಳ ಪರ್ಯಂತ ತಾವು ಕರೆಸಿಕೊಂಡು ಈ ಜ್ಞಾನದಾಸೋಹ ಮಾಡಲಿಕ್ಕೆ ಸಮಸ್ತ ಕಿಟಗ ಗ್ರಾಮದ ತಾಯಿ ತಂದೆಗಳು ಅನುವು ಮಾಡಿಕೊಟ್ಟಿದ್ದೀರಿ. ಇನ್ನೊಂದು ತಮ್ಗೆ ವಿನಂತಿ ಏನಂದರೆ, ನಾನು ಮಾತಾಡೋಕೆ ಏನಾದರೂ ಕೂಡ ಸ್ವಲ್ಪ
ಈ ಮಾತಾಡುವಂಥದ್ರೊಳಗೆ ಸ್ವಲ್ಪ ಮರು ಅಂತ ಇರ್ತದೆ ರೀ. ಮರು ಅಂದ್ರೆ ಏನು, ಅದರಲ್ಲಿ ಬೆರ್ತು ಮಾತಾಡ್ತೀವಿ. ನಮ್ಮ ಬಾಯಲ್ಲಿ ಏನು ನಿಮಗೆ ಒಳಗೆ ಕೆಲವೊಂದು ಶಬ್ದಗಳು ಕಠಿಣ ಕೂಡ ಹೋಗಿರ್ತಿರ್ತಾವೆ. ಅದಕ್ಕಾಗಿ ಯಾವುದಾದರೂ ಕಠಿಣ ಶಬ್ದಗಳು ನಿಮಗೆ ಮನಸ್ಸು ನೋವು ಆಗ್ತಕ್ಕಂಥವಿದ್ದು ಅಂತಂದ್ರೆ ನೀವೆಲ್ಲ ಇವ ನಮ್ಮ ಮಗನೇ ಅದನ್ನ ಅಂಥೇಳಿ. ಇವ ಪೌರಾಣಿಕಲ್ಲ, ಮಹಾರಾಜಲ್ಲ, ಇಟಗ ಗ್ರಾಮದ ನಾವು ಹಡದ ಮಗ ಅಂತೇಳಿ ತಿಳ್ಕೊಂಡು ಆ ಶಬ್ದಗಳು ನಿಮ್ಮ ಉಡ್ಯಾಗ ಹಾಕ್ಕೊಳ್ರಿ. ಒಳ್ಳೆ ಮಾತುಗಳೆಲ್ಲ ಗುರು ಚಿದಾನಂದ ಸ್ವಾಮಿ ಉಪದೇಶ ಅಂತ ತಾವು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂಗ ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಇವತ್ತಿನ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೀನಿ.